ನೋಡಿ ಸರ್, ಇದು 5 ಎಕರೆ 14 ಕುಂಟೆ ಒಂದು ಫಾರ್ಮ್ ಲ್ಯಾಂಡು ಬಂದೈತೆ. ಏನು ಈ ಕಬ್ಬು ಹಾಕಿದ್ದಾರೆ ಇದೇ ಜಾಗ. ಮತ್ತು ಇದರಲ್ಲಿ ತೆಂಗಿನ ಗಿಡನೂ ಐತೆ. ಒಂದು 150-180 ತೆಂಗಿನ ಗಿಡ ಬರ್ತವೆ. ಮತ್ತು 3 ಬೋರ್ವೆಲ್ ಐತೆ. ಇದಕ್ಕೆ ನಾಲೆ ಅಟ್ಯಾಚು. ಇದು ನೋಡಿ, ನಿಮಗೆ ವರ್ಷ ಪೂರ್ತಿ ನೀರಿರುತ್ತೆ ಇದು ನಾಲೆನಲ್ಲಿ. KRS ಇಂದ ತುರು ನಾಲೆ, ಡೈರೆಕ್ಟ್ ನಾಲೆ ಇದು. KRS ನಿಂದ ವರ್ಷ ಪೂರ್ತಿ ನೀರು ಬರುತ್ತೆ. ಇದು ದೊಡ್ಡ ನಾಲೆ. ಇದು 2 ಕಡೆ ರಸ್ತೆ ಬರುತ್ತೆ ಈ ನಾಲೆಗೆ. 35 ಅಡಿ ರಸ್ತೆ ಕಳ್ತಿದ್ದಾರೆ. ಈ ರಸ್ತೆಗೆ ಇರ್ತಕ್ಕಂಥ ನಾಲೆ ರಸ್ತೆಗೆ ಇರ್ತಕ್ಕಂಥ 5 ಎಕರೆ 14 ಕುಂಟೆ. ಸಾಯಿಲ್ ಬಂದು ರೆಡ್ ಸಾಯಿಲ್ ಬರುತ್ತೆ. ಆ ಕಡೆ ನಿಮಗೆ ಅಲ್ಲೊಂದು ಸೆಡ್ ಐತೆ, ಒಂದು ಪಂಪ್ ಹೌಸು ಮತ್ತು ಇನ್ನೊಂದು ಏನೋ ಒಂದು ಸೆಡ್ ಐತೆ. ನಿಮಗೆ ವಿಡಿಯೋದಲ್ಲಿ ತೋರ್ತೀನಿ. ಬೋರ್ವೆಲ್ ಬಂದು 3 ಐತೆ. ಒಂದು ಓಪನ್ ವೀಲು ಬಾವಿನೂ ಐತೆ. 3 ಬೋರ್ ಅಲ್ಲದೆ ಒಂದು ಓಪನ್ ವೀಲ್ ಬಾವಿ ಐತೆ. ಇಲ್ಲಿ ನೀರಿಗೇನು ಸಮಸ್ಯೆ ಇಲ್ಲ, ಹೆವಿ ನೀರೈತೆ. ಮತ್ತು ನಿಮಗೆ ಈ ನಾಲೆ ನೀರನ್ನೇ ಬೇಕಾದ್ರೆ ನೀವು ಹೊಡ್ಕೊಬೋದು. ಈಗ ಸದ್ಯಕ್ಕೆ ಓಪನ್ ವೀಲಲ್ಲೇ ಇವರು ಕಬ್ಬಿಗೆ ಹೊಡಿತಿರೋದು. ಯಾಕಂದರೆ ಈ ನಾಲೆಯಿಂದ ಬಾವಿಗೆ ಪೈಪ್ನ ಲಿಂಕ್ ಮಾಡ್ಕೊಂಡಿದ್ದಾರೆ. ಅಲ್ಲಿಗೆ ಬಾವಿಗೆ ಬಂದು ನೀರು ತುಂಬ್ಕೊಳುತ್ತೆ. ನಾಲೆಯಲ್ಲಿ ನೀರು ಬಂದ ತಕ್ಷಣ ಅಲ್ಲಿಂದ ಓಪನ್ ವೀಲ್ ಮೋಟ್ರಲ್ಲಿ ಲಿಫ್ಟ್ ಮಾಡ್ಕೊತಾರೆ. ಅದಲ್ಲದೆ 3 ಬೋರ್ವೆಲ್ ಐತೆ. ಇದು ನಿಯರ್ ಬಂದು ಸಿಟಿ ಬನ್ನೂರು ಬರುತ್ತೆ. ಬನ್ನೂರಿಂದ 8 ಕಿಲೋಮೀಟ್ರ್ ಆಗುತ್ತೆ. ನಿಮಗೆ ಶ್ರೀರಂಗಪಟ್ಟಣದಿಂದ 15 ಕಿಲೋಮೀಟ್ರ್ ಆಗುತ್ತೆ. ನೀವು ಬೆಂಗಳೂರವರಾದರೆ ಬೆಂಗಳೂರಿಂದ ಎಕ್ಸ್ಪ್ರೆಸ್ ಹೈವೇನಲ್ಲಿ ಬಂದು ಶ್ರೀರಂಗಪಟ್ಟಣ ಮಂಡ್ಯ ಶ್ರೀರಂಗಪಟ್ಟಣದಿಂದ ಹಿಂಗೆ ಬಂದುಬಿಡ್ಬೋದು. ಶ್ರೀರಂಗಪಟ್ಟಣ ಬನ್ನೂರು ಮಧ್ಯ ಬರುತ್ತೆ ಇದು. ಬೆಂಗಳೂರಿಂದ 120-125 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಂದ ನಿಮಗೆ ಒಂದು 22 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಂದ ಒಂದು 22 ಕಿಲೋಮೀಟ್ರ್ ಆಗುತ್ತೆ ನಿಮಗೆ. ಹಿಂಗೆ ಮಹಾದೇವಪುರದ ಮೇಲೆ ಬಂದರೆ ಬನ್ನೂರು ಬಂದು ನಿಮಗೆ 8 ಕಿಲೋಮೀಟ್ರ್ ಆಗುತ್ತೆ. ತುಂಬ ಚೆನ್ನಾಗೈತೆ. 3 ಬೋರ್ವೆಲ್ ರನ್ನಿಂಗ್ ಅವೆ. ಮತ್ತು ತೆಂಗಿನ ಗಿಡನೂ ಚೆನ್ನಾಗೈತೆ. ಮಣ್ಣು ಚೆನ್ನಾಗೈತೆ. ರೋಡ್ ಅಪ್ರೋಚು ಚೆನ್ನಾಗೈತೆ. ಈ ನಾಲೆ ರೋಡ್ ಬಂದು ಒಂದು 300 ಮೀಟ್ರು ಡಾಂಬರ್ ರೋಡಿಂದ 300 ಮೀಟ್ರು ಈ ಥರ ನಾಲೆ ಏರಿ ಮೇಲೆ ಬರಬೇಕು. ನಾಲೆ ಏರಿ ಬಂದು ನಿಮಗೆ ಒಂದು 35 ಅಡಿ ಅಷ್ಟು ಅಗಲ ಇರ್ತಕ್ಕಂಥ ನಾಲೆ ಇದು. ನಕಾಸೆನಲ್ಲಿ ಸ್ಕೆಚ್ ಮಾಡ್ಕೊಳ್ದಿರೋದು ನೀರಾವರಿ ಡಿಪಾರ್ಟ್ಮೆಂಟವರು. ಇದು ಬನ್ನೂರು ರಿಜಿಸ್ಟ್ರೇಷನ್ ಬರುತ್ತೆ. ನಾಲೆನಲ್ಲಿ ಕೆನಲ್ಲಿ ನಿಮಗೆ ವರ್ಷ ಪೂರ್ತಿ ನೀರು ಸಿಗುತ್ತಿದ್ದು. KRS ನೀರು. ನೋಡಿ, ಓನ್ TCನೂ ಮಾಡ್ಕೊಂಡಿದ್ದಾರೆ.
ತೆಂಗಿನ ಮರ ಒಳ್ಳೆ ಈಲ್ಡಿಂಗ್ ಅವೆ, ಒಳ್ಳೆ ಫಲ ಕೊಡ್ತಿದೆ ತೆಂಗಿನ ಮರ. ಇದೊಂದು ಸೀಟ್ ಮನೆ ಇದೆ. ನೋಡಿ, ಇದು ಬಾವಿ. ಇದು ಈ ಕೆನಲ್ ಐತೆ ನೋಡಿ ಇಲ್ಲಿ ಪಕ್ಕದಲ್ಲಿ. ಈ ಕೆನಲಿಂದ ಈ ಬಾವಿಗೆ ಒಂದು ಪೈಪ್ ಲಿಂಕ್ ಮಾಡ್ಕೊಂಡಿದ್ದಾರೆ. ಕೆನಲಿಂದ ಇಲ್ಲಿ ನೀರು ಬಂದು ತುಂಬುತ್ತೆ. ಇಲ್ಲಿಂದ ಓಪನ್ ವಿಲ್ ಮೋಟ್ರ್ಗಳನ್ನ ಇಟ್ಕೊಂಡು ಲ್ಯಾಂಡ್ಗೆ ನೀರು ಮಾಡ್ತಾರೆ. ಮತ್ತು ಇದಲ್ಲದೆ 3 ಕೊಳವೆ ಬಾವಿ ಐತೆ, 3 ಬೋರ್ವೆಲ್ ಐತೆ. ಬೆಂಗಳೂರಿಂದ ನಿಮಗೆ 125 ಕಿಲೋಮೀಟರ್ ಆಗುತ್ತೆ. ನೀವು ಹೀಗೆ ಚನ್ನಪಟ್ಟಣ, ರಾಮನಗರ, ಚನ್ನಪಟ್ಟಣ, ಮದ್ದೂರು, ಮಂಡ್ಯ, ಶ್ರೀರಂಗಪಟ್ಟಣ ಬಂದು ಬರ್ಬೋದು.